ಏಪ್ರಿಲ್ 24ನೇ ತಾರೀಕು ಬಂದ್ರೆ ಸಾಕು ಕನ್ನಡ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಹಬ್ಬ ಅಂತಾನೆ ಹೇಳಬಹುದು. ಕನ್ನಡದ ದಿಗ್ಗಜ, ಮೇರು ನಟ, ವರನಟ ಡಾಕ್ಟರ್ ರಾಜ್‌ಕುಮಾರ್ ಅವರು ಹುಟ್ಟಿದಂತಹ ಈ ದಿನವನ್ನ ಕನ್ನಡ ಅಭಿಮಾನಿಗಳು ಅಷ್ಟೇ ಅಲ್ಲ, ಬೇರೆ ಭಾಷೆಯ ಅಭಿಮಾನಿಗಳು ಕೂಡ ಡಾಕ್ಟರ್ ರಾಜ್‌ಕುಮಾರನ್ನ ಸ್ಮರಿಸ್ತಾರೆ. ಅವರ ಹುಟ್ಟಿದ ಹಬ್ಬದ ದಿನ ಒಂದು ದೊಡ್ಡ ಹಬ್ಬವನ್ನಾಗಿನೇ ಸೆಲೆಬ್ರೇಟ್ ಮಾಡ್ತಾರೆ. ಇಂತಹ ಟೈಮಲ್ಲೇನೆ ನಟ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ಚೇತನ್ ಅಹಿಂಸಾ ಅವರು ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಬಿಟ್ಟು ಈಗ ತುಂಬಾನೇ ಸುದ್ದಿ ಆಗ್ಬಿಟ್ಟಿದ್ದಾರೆ. ಎಸ್, ಇದ್ದಕ್ಕಿದ್ದಂತೆಯೇ ಡಾಕ್ಟರ್ ರಾಜ್‌ಕುಮಾರ್ ಸಮಾಧಿ ಜಾಗದ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ ಚೇತನ್ ಅಹಿಂಸಾ ಅವರು. ಚೇತನ್ ಅಹಿಂಸಾ ಅವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಬಿರುಗಾಳಿ ಮತ್ತೆ ಮೈನಾ ಸಿನಿಮಾದ ಮೂಲಕ ಹೆಸರನ್ನ ಮಾಡಿದವರು. ಈ ಅಣ್ಣವರ ಹುಟ್ಟುಹಬ್ಬದ ದಿನಾನೇ ಇವರು ಅವರ ಪುಣ್ಯ ಭೂಮಿಯ ಬಗ್ಗೆ ಖ್ಯಾತಿಯನ್ನ ತೆಗೆದು ಅಭಿಮಾನಿಗಳ ಕೆಂಗಣಿಗೆ ಈಗ ಗುರಿಯಾಗ್ಬಿಟ್ಟಿದ್ದಾರೆ. ಎಸ್, ಏಪ್ರಿಲ್ 24 ದಿವಂಗತ ನಟ ರಾಜ್‌ಕುಮಾರ್ ಅವರ 97ನೇ ಜನ್ಮದಿನದ ಹಬ್ಬ. ಸೊ ಇದನ್ನ ಸಾಕಷ್ಟು ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಣ್ಣಾವ್ರ ಸಮಾಧಿಗೆ ಭೇಟಿ ನೀಡಿ ನಮನವನ್ನ ಸಲ್ಲಿಸ್ತಾರೆ. ಇಷ್ಟೇ ಅಲ್ಲ, ಯಾರ್ಯಾರು ಅಣ್ಣಾವ್ರ ಅಭಿಮಾನಿಗಳಿದಾರೋ ಅವರೆಲ್ಲಾ ಕಡೆನೂ ಕೂಡ ರಕ್ತದಾನ ಇರಬಹುದು, ಅನ್ನದಾನ ಇರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೂಡ ಅವರ ಹೆಸರಿನಲ್ಲಿ ಹಮ್ಮಿಕೊಳ್ತಾರೆ. ಇನ್ನು ವಾರ್ತಾ ಇಲಾಖೆಯಿಂದನೂ ಕೂಡ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಕೂಡ ಮಾಡಲಾಗಿತ್ತು. ರಾಘಣ್ಣ ಕುಟುಂಬದವರು ಸಮಾಧಿಗೆ ಭೇಟಿಯನ್ನ ನೀಡಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಇದೆಲ್ಲದರ ನಡುವೆ ಚೇತನ್ ಅಹಿಂಸಾ ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವಂತಹ ಒಂದು ಪೋಸ್ಟ್ ಸಖತ್ ವೈರಲ್ ಆಗ್ಬಿಟ್ಟಿದೆ. ಅಷ್ಟಕ್ಕೂ ಚೇತನ್ ಅಹಿಂಸಾ ಅವರು ಏನ್ ಹೇಳಿದ್ದಾರೆ, ಅವ್ರು ಏನ್ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ನಾವು ರಾಜ್‌ಕುಮಾರ್ ಅವರನ್ನ ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸ್ತೀವಿ ಅಂತ ಚೇತನ್ ಅವರು ಒಂದು ಮಾತನ್ನ, ಅವರ ಒಂದು ಬರಹವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರು ನಗರದ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್‌ಗಾಗಿ 2.5 ಎಕರೆ ಭೂಮಿಯನ್ನ ನೀಡುವುದು ತಿಳುವಳಿಕೆಯ ನಿರ್ಧಾರವಾಗಿತ್ತೆ ಎಂಬುದನ್ನ ಪ್ರಶ್ನಿಸಬೇಕಾಗಿದೆ ಅಂತ ಚೇತನ್ ಅವರು ಬರ್ಕೊಂಡಿದ್ದಾರೆ. ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಸರ್ಕಾರ ಈ ರೀತಿ ಮಾಡಿದೆ ಅಂತ ಕೂಡ ಆರೋಪವನ್ನ ಮಾಡಿಬಿಟ್ಟಿದ್ದಾರೆ. 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಸರ್ಕಾರವು ಅದನ್ನ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಮತ್ತೆ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು, ಮತಕ್ಕಾಗಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಚೇತನ್ ಪೋಸ್ಟ್ ಬಗ್ಗೆ ಅಭಿಮಾನಿಗಳು ತುಂಬಾನೇ ಗರಂ ಆಗೋಗಿದ್ದಾರೆ. ಕಮೆಂಟ್ ಬಾಕ್ಸ್ ಗಳಲ್ಲಿ ಚೇತನ್ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗೋಗಿದೆ. ದೆಹಲಿ ಮಧ್ಯಭಾಗದಲ್ಲಿ ಗಾಂಧಿ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಸಮಾಧಿಗೆ ಜಾಗ ಕೊಟ್ಟಿದ್ದಾರೆ. ಅದನ್ನೆಲ್ಲ ಯಾಕೆ ಕೇಳಿಲ್ಲ ಅಂತ ನೆಟ್ಟಿಗರೊಬ್ಬರು ಕಮೆಂಟ್ ಮಾಡಿ ಚೇತನ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ದೇಶವನ್ನ ಲೂಟಿ ಮಾಡುವವರ ಬಗ್ಗೆ ಮಾತಾಡಲ್ಲ, ಅಣ್ಣವ್ರ ಬಗ್ಗೆ ಮಾತಾಡ್ತೀರಾ ಅಂತ ಇನ್ನೊಬ್ರು ಆಕ್ರೋಶವನ್ನು ಕೂಡ ಹೊರ ಹಾಕ್ಬಿಟ್ಟಿದ್ದಾರೆ. ಅಣ್ಣವರ ಸಾಧನೆ ಬಗ್ಗೆ ಚೇತನ್ ಅವರಿಗೆ ಕೆಲವರು ಪಾಠ ಮಾಡಿದ್ದಾರೆ. ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗೋಗಿದೆ. ಡಾಕ್ಟರ್ ರಾಜ್‌ಕುಮಾರ್ ಅನ್ನುವಂತಹ ಒಬ್ಬ ಮೇರು ವ್ಯಕ್ತಿ ತಮ್ಮ ಇಡೀ ಜೀವನವನ್ನ ಕಲೆಗಾಗಿನೇ ಮುಡುಪಾಗಿ ಇಟ್ಟವರು. ಕನ್ನಡ ಚಿತ್ರರಂಗಕ್ಕೆ, ಕನ್ನಡದ ಹೋರಾಟಕ್ಕೆ ಅಂತಾನೆ ತಮ್ಮ ಜೀವನವನ್ನ ಸವಿಸಿದವರು. ಇಂತಹ ಒಬ್ಬ ಮೇರು ನಟ ಇವತ್ತು ನಮ್ಮೊಂದಿಗೆ ಇಲ್ಲ ನಿಜ. ಆದ್ರೆ ಅವರನ್ನ ಸ್ಮರಿಸುತ್ತಾರೆ ನಮ್ಮ ಕನ್ನಡದ ಜನ. ಅವ್ರು ಇಲ್ಲ ಅಂತಂದ್ರೂ ಕೂಡ ಅವರ ಒಂದು ಬರ್ತ್ಡೇನ ಆಚರಿಸ್ತಾರೆ. ಪ್ರತಿಯೊಂದು ಕಡೆ ಕೂಡ ಅವರ ಹೆಸರಿನಲ್ಲೇನೆ ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತಾರೆ. ಈ ಒಂದು ರಾಜ್‌ಕುಮಾರ್ ಅವರ ಸಮಾಧಿ ಕಂಠೀರವ ಸ್ಟುಡಿಯೋದಲ್ಲಿದೆ. ಇದೇ ಸ್ಥಳದಲ್ಲೇನೆ ಅಂಬರೀಷ್ ಮತ್ತೆ ಪುನೀತ್ ರಾಜ್‌ಕುಮಾರ್ ಅವರ ಸಮಾಧಿ ಕೂಡ ಇದೆ. ಕಂಠೀರವ ಸ್ಟುಡಿಯೋ ಸಹ ಸಕ್ರಿಯವಾಗಿ ಒಂದು ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದೆ. ರಾಜ್‌ಕುಮಾರ್ ಸಮಾಧಿ ಸ್ಥಳ ಅಥವಾ ಇನ್ನಿತರೆ ಸಮಾಧಿ ಸ್ಥಳವನ್ನ ಯಾವುದೇ ವಾಣಿಜ್ಯ ಲಾಭಕ್ಕೆ ಯಾರು ಕೂಡ ಬಳಸ್ಕೊಂಡಿಲ್ಲ. ಈ ಬಗ್ಗೆ ಈವರೆಗೂ ಕೂಡ ಯಾರು ಪ್ರಶ್ನೆಯನ್ನ ಮಾಡಿರ್ಲಿಲ್ಲ. ಆದ್ರೆ ಇದೀಗ ಚೇತನ್ ಅಹಿಂಸಾ ಅವರು ಈ ತರ ವಿನಾಕಾರಣ ಕೊಂಕನ್ನ ತೆಗೆದಿದ್ದು ಈಗಾಗ್ಲೇ ಅಣ್ಣವರ ಅಭಿಮಾನಿಗಳು ಚೇತನ್ ಅವರಿಗೆ ಕಮೆಂಟ್ ಮೂಲಕ ಜಾಡಿಸ್ತಾ ಇದ್ದಾರೆ. ಮುಂದೆ ಈ ಒಂದು ವಿಚಾರ ಯಾವ ತಿರುವನ್ನ ಪಡ್ಕೊಳ್ಳಿದೆ ಅಂತ ಕಾದ್ ನೋಡ್ಬೇಕಿದೆ. ನಿಮ್ಗೇನ್ ಅನ್ಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಅಥವಾ ಚೇತನ್ ಅಹಿಂಸಾ ಅವರು ಹೇಳಿರೋದ್ರ ಬಗ್ಗೆ? ಅದನ್ನು ಕೂಡ ನೀವು ಕಮೆಂಟ್ ಅಲ್ಲಿ ಹೇಳ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ.